ಓಕೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಈಸ್ 210 ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಫಸ್ಟ್ ಎನ್ ಟರ್ಮ್ಸ್ ಅಂದ್ರೆ ಎಸ್ ಎನ್ ಕೊಟ್ಟಿದ್ದಾರೆ, ಎಷ್ಟು 210 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ಅಂಡ್ ದ ಸಮ್ ಆಫ್ ಫಸ್ಟ್ ಎನ್ ಮೈನಸ್ 1 ಟರ್ಮ್ಸ್ ಈಸ್ 171 ಅಂತ ಕೊಟ್ಟಿದ್ದಾರೆ. ಸೊ ಸಮ್ ಆಫ್ ಎನ್ ಮೈನಸ್ 1 ಟರ್ಮ್ಸ್ ಅಂದ್ರೆ ಎಸ್ ಎನ್ ಮೈನಸ್ 1 is equal to 171 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ ಇಫ್ ದ ಫಸ್ಟ್ ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 3. ಫಸ್ಟ್ ಟರ್ಮ್ ಅಂದ್ರೆ ಏನು ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ದೆನ್ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಎ ಪಿ ಕಂಡಿಬೇಕು. ಓಕೆ ಆಮೇಲೆ ಇನ್ನೇನ್ ಕಂಡಿಬೇಕು ಅಂಡ್ ಫೈಂಡ್ ಇಟ್ಸ್ 20th ಟರ್ಮ್. 20th ಟರ್ಮ್ ಅಂದ್ರೆ ಏನು A20 ಕಂಡಿಬೇಕು. ಓಕೆನಾ ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ ನಿಮಗೆ ಒಂದು ಫಾರ್ಮುಲಾ ಏನ್ ಗೊತ್ತಿರ್ಬೇಕಂದ್ರೆ ಓಕೆ ನಿಮಗೆ A3 ಬೇಕಂದ್ರೆ ನಾನು ಅದನ್ನ S3 ಮೈನಸ್ ಎಷ್ಟು ಮಾಡಿದ್ರೆ A3 ಬರುತ್ತೆ. ಇದು ಬಂದು ಶಾರ್ಟ್ ಕಟ್ ಫಾರ್ಮುಲಾ. ನನಗೆ A4 ಬೇಕನ್ಕೊಳ್ರಿ S4 ಮೈನಸ್ S3 ಮಾಡಿದ್ರೆ ಬರುತ್ತೆ. ಅದೇ ನನಗೆ A5 ಬೇಕನ್ಕೊಳ್ರಿ S5 ಮೈನಸ್ S4 ಮಾಡಿದ್ರೆ ಬರುತ್ತೆ. ಅದೇ A10 ಬೇಕನ್ಕೊಳ್ರಿ S10 ಮೈನಸ್ S9 ಮಾಡಿದ್ರೆ ಬರುತ್ತೆ. ಓಕೆ ಇಲ್ಲಿ 10 ಇದ್ರೆ ಅದಕ್ಕೆ ಒಂದು ಕಡಿಮೆ ಮಾಡ್ಬಿಟ್ಟು ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ಓಕೆ ಅದೇ ರೀತಿ ನೀವು ಈಗ ನನಗೆ AN ಬೇಕಂದ್ರೆ ಓಕೆ SN ಮೈನಸ್ 1 ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ ಯಾಕಂದ್ರೆ ನೀವೇ ನೋಡ್ರಿ 10 ಇತ್ತು ಅದಕ್ಕೆ ಒಂದ್ ಕಡಿಮೆ ಮಾಡಿದ್ರೆ 9 ಆಗುತ್ತೆ. ಈಗ ನಾನು n ತಗೊಂಡಿದ್ದೀನಿ ಇಲ್ಲಿ, ಸೊ ಅದಕ್ಕೆ ಒಂದ್ ಕಡಿಮೆ ಅಂದ್ರೆ n ಮೈನಸ್ 1 ಆಗುತ್ತೆ. ಸೊ ಈಗ ನಮ್ಗೆ AN ಇಸ್ ಈಕ್ವಲ್ ಟು SN ಮೈನಸ್ 1 ಅಂತ ಗೊತ್ತಾಯ್ತು. ಇದು ಬಂದು ಶಾರ್ಟ್ ಕಟ್ ಫಾರ್ಮುಲಾ. ಓಕೆ ಸೊ ಇವಾಗ ಏನ್ ಮಾಡ್ತೀನಿ AN ಇಸ್ ಈಕ್ವಲ್ ಟು SN ವ್ಯಾಲ್ಯೂ ಬಂದ್ಬಿಟ್ಟು 210 ಮೈನಸ್ SN ಮೈನಸ್ 1 ಬಂದ್ಬಿಟ್ಟು ವ್ಯಾಲ್ಯೂ ಏನಿದೆ 171 ಅಂತ ಕೊಟ್ಟಿದ್ದಾರೆ. ಸೊ AN ಇಸ್ ಈಕ್ವಲ್ ಟು ಇವ್ರ ಇಬ್ಬರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ 39 ಬರುತ್ತೆ. ಓಕೆ ಇದು ಬಂದು AN ವ್ಯಾಲ್ಯೂ. ಓಕೆ ಸೊ ಇವಾಗ ಏನ್ ಮಾಡ್ತೀನಿ ನಾನು AN ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಮಗೆ n ಗೊತ್ತಿಲ್ಲ ಇಲ್ಲಿ. ಓಕೆ ಸೊ n ಕಡಿಯೋಕೆ ನಾನು SN ಫಾರ್ಮುಲಾ ಅಪ್ಲೈ ಮಾಡ್ತೀನಿ. SN ಫಾರ್ಮುಲಾ ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. SN ಇಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ AN. ಓಕೆ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫಾರ್ಮುಲಾ. SN ಗೊತ್ತು, SN ಎಷ್ಟು 210 ಅಂತ ಗೊತ್ತು ಇಸ್ ಈಕ್ವಲ್ ಟು n/2 ಇಂಟು A ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. A ವ್ಯಾಲ್ಯೂ ಎಷ್ಟು 3 ಅಂತ ಕೊಟ್ಟಿದ್ದಾರೆ. ಈಗ AN ವ್ಯಾಲ್ಯೂ ಕಂಡಿಡಿದೀವಿ ಎಷ್ಟು 39 ಅಂತ ಕಂಡಿಡಿದೀವಿ. ಓಕೆ ಸೊ ಇವಾಗ ಏನಾಗುತ್ತೆ ಈ ಡಿವೈಡ್ ಬೈ 2 ಇರೋದು ಈ ಕಡೆ ಹೋದ್ರೆ ಇಂಟು ಆಗುತ್ತೆ. 210 ಇಂಟು 2 ಇಸ್ ಈಕ್ವಲ್ ಟು n ಇಂಟು 39 ಪ್ಲಸ್ 3 ಏನಾಗುತ್ತೆ 42 ಆಗುತ್ತೆ. ಓಕೆ ಸೊ ನಾನು ಈ ಕಡೆ ತಗೊಂತೀನಿ. ಸೊ ಇವಾಗ ಏನಾಗುತ್ತೆ ನೋಡ್ರಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 0 0 2 1 2 2 2 4 ಇಸ್ ಈಕ್ವಲ್ ಟು n ಇಂಟು 42. ಓಕೆ ಸೊ ಇದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ n ಇಂಟು 42 ಇಸ್ ಈಕ್ವಲ್ ಟು 420 ಆಗುತ್ತೆ. ಈಗ n ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 420 ಇಂಟು 42 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ 42 ಆಯ್ತು. 42 1 42 10 ಸೊ n ವ್ಯಾಲ್ಯೂ ಏನು 10 ಅಂತ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ಈಗ ನಮ್ಗೆ n ವ್ಯಾಲ್ಯೂ ಕೂಡ ಗೊತ್ತಾಯ್ತು. ಅದನ್ನ ಇಲ್ಲಿ ಬರೀತೀನಿ. n ವ್ಯಾಲ್ಯೂ ಏನಂತ ಗೊತ್ತಾಯ್ತು 10 ಅಂತ ಗೊತ್ತಾಯ್ತು. n ವ್ಯಾಲ್ಯೂ 10 ಅಂತ ಗೊತ್ತಾಯ್ತು. ಓಕೆ ಸೊ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ ಸೊ ಇವಾಗ ನಾನು AN ಫಾರ್ಮುಲಾ ಯೂಸ್ ಮಾಡ್ತೀನಿ. ಸೊ AN ಇಸ್ ಈಕ್ವಲ್ ಟು ಏನು A ಪ್ಲಸ್ n ಮೈನಸ್ 1 ಇಂಟು ಡಿ. ಈಗ n ವ್ಯಾಲ್ಯೂ ಏನು 10 ಅಂತ ಹಾಕ್ತೀನಿ ಇಸ್ ಈಕ್ವಲ್ ಟು A ವ್ಯಾಲ್ಯೂ ಏನಿದೆ A ವ್ಯಾಲ್ಯೂ 3 ಅಂತ ಗೊತ್ತು ಪ್ಲಸ್ n ವ್ಯಾಲ್ಯೂ ಏನು 10 ಮೈನಸ್ 1 ಇಂಟು ಡಿ ಅಂತ ಬರೀತೀನಿ. ಈಗ AN ವ್ಯಾಲ್ಯೂ ಆಲ್ರೆಡಿ ಗೊತ್ತು. AN ವ್ಯಾಲ್ಯೂ ಎಷ್ಟು 39. ಓಕೆ ಇಸ್ ಈಕ್ವಲ್ ಟು 3 ಪ್ಲಸ್ 10 ಮೈನಸ್ 1 ಏನು 9 ಆಗುತ್ತೆ. ಓಕೆ ಸೊ ಇವಾಗ ಏನ್ ಮಾಡ್ತೀನಿ ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತೆ ಇಸ್ ಈಕ್ವಲ್ ಟು 9 ಇಂಟು ಡಿ 90 ಆಗುತ್ತೆ. 39 3 ಹೋದ್ರೆ 36 ಇಸ್ ಈಕ್ವಲ್ ಟು 90 ಆಯ್ತು. ಉಲ್ಟಾ ಬರೆದ್ರೆ 90 ಇಸ್ ಈಕ್ವಲ್ ಟು 36. ಡಿ ಇಸ್ ಈಕ್ವಲ್ ಟು 36 ಇಂಟು 9 ಈ ಕಡೆ ಬಂದ್ರೆ ಡಿವೈಡ್ ಬೈ 9 ಆಯ್ತು. 9 1 9 4 ಸೊ ಡಿ ವ್ಯಾಲ್ಯೂ ಏನಂತ ಗೊತ್ತಾಯ್ತು
ಡಿ ವ್ಯಾಲ್ಯೂ 4 ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ, ಇವಾಗ ಇದನ್ನ ಕೂಡ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಓಕೆ, ಇವಾಗ ನಾ ಫಸ್ಟ್ ಏನ್ ಕಂಡಿಡ್ಬೇಕು, ನಾವು ಎ ಪಿ ಕಂಡಿಡ್ಬೇಕು. ಎ ಪಿ ಯಾವ ತರ ಕಂಡಿಡ್ತೀವಿ, ಎ ಪಿ ಇಸ್ ಗಿವನ್ ಬೈ, ಓಕೆ, ಯಾವ ತರ ಬರ್ತೀವಿ ನಾವು, A1, A2, A3, ಡಾಟ್ 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 ಅಂತ ಬರಿತೀವಿ. ಸೊ ಇವಾಗ ನಮಗೆ A1 ವ್ಯಾಲ್ಯೂ ಏನು, A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ. A1 ಇಸ್ ಈಕ್ವಲ್ ಟು A ಇಸ್ ಈಕ್ವಲ್ ಟು 3 ಅಂತ ಬರಿತೀವಿ. ಈಗ ನೆಕ್ಸ್ಟ್ A2 ಕಂಡಿಡ್ಬೇಕಂದ್ರೆ A2 ಫಾರ್ಮುಲಾ ಏನು, A ಪ್ಲಸ್ 1D. ಓಕೆ, ಸೊ ಈಗ ನೀವು ನೋಡಿದ್ರೆ, ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, A2 ನ ಏನಂತ ಬರಿಬಹುದು, A ಪ್ಲಸ್ 1D. ಈಗ ನಮ್ಗೆ A5 ಬೇಕನ್ಕೊಡ್ರಿ, A ಪ್ಲಸ್ 4D. A6 ಬೇಕಂದ್ರೆ A ಪ್ಲಸ್ 5D. ಓಕೆ, ನಿಮ್ಗೆ ಏನಂದ್ರೆ ಇಲ್ಲಿ 6th ಟರ್ಮ್ ಬೇಕಂತಂದ್ರೆ ಅದ್ರಲ್ಲಿ ಒಂದು ಮೈನಸ್ ಮಾಡಿ ಇಂಟು 5D ಅಂತ ಮಾಡ್ಬಿಡ್ರಿ. ಓಕೆ, ಸೊ ಈಗ ನಿಮಗೆ A7 ಬೇಕನ್ಕೊಡ್ರಿ, A ಪ್ಲಸ್ 7 ಅಲ್ಲಿ 1 ಹೋದ್ರೆ 6, A ಪ್ಲಸ್ 6D ಆಗ್ಬಿಡುತ್ತೆ. ಅದೇ ರೀತಿ A2 ಏನಂತ ಬರಿಬಹುದು, A ಪ್ಲಸ್ 1D ಅಂತ ಬರಿಬಹುದು. A ಇದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 3 ಮಾಡ್ತೀನಿ. 1 ಇಂಟು 3 ವ್ಯಾಲ್ಯೂ ಏನು, 4 ಅಂತ ಗೊತ್ತು. ಸೊ 3 ಪ್ಲಸ್, ಓಕೆ, 1 4 1 4, 4 ಪ್ಲಸ್ 3 7 ಆಯ್ತು. ಇದು ಬಂದ್ಬಿಟ್ಟು A2 ವ್ಯಾಲ್ಯೂ. ಓಕೆ, ಸೊ ಈಗ ನಮಗೆ A1 ವ್ಯಾಲ್ಯೂ ಎಷ್ಟು, 3 ಅಂತ ಗೊತ್ತಾಯ್ತು. A2 ವ್ಯಾಲ್ಯೂ 7 ಅಂತ ಗೊತ್ತಾಯ್ತು. ಓಕೆ, ಈಗ A3 ಕಂಡುಹಿಡ್ಬಿಡೋಣ. ಓಕೆ, ಈಗ A3 ವ್ಯಾಲ್ಯೂ ಏನು, A3 ಇಸ್ ಈಕ್ವಲ್ ಟು A ಪ್ಲಸ್ 2D ಆಗುತ್ತೆ. A ವ್ಯಾಲ್ಯೂ ಏನು, A ವ್ಯಾಲ್ಯೂ 3 ಪ್ಲಸ್ 2 ಇಂಟು D ವ್ಯಾಲ್ಯೂ ಏನು, 4. ಸೊ 2 4 8, 8 ಪ್ಲಸ್ 3 ಏನಾಯ್ತು, 11 ಆಯ್ತು. ಸೊ A3 ವ್ಯಾಲ್ಯೂ ಕೂಡ ಗೊತ್ತಾಯ್ತು, ಎಷ್ಟು, 11 ಅಂತ ಗೊತ್ತಾಯ್ತು. ಈಗ ನಾವು AP ನ ಯಾವ ತರ ಬರಿಬೇಕು ನೋಡ್ರಿ. AP ಇಸ್ ಗಿವನ್ ಬೈ, ಓಕೆ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಈಗ. ಈಗ ಹೇಳ್ರಿ, A1 ವ್ಯಾಲ್ಯೂ ಏನು, A1 ವ್ಯಾಲ್ಯೂ 3, A2 ವ್ಯಾಲ್ಯೂ ಏನು 7, A3 ವ್ಯಾಲ್ಯೂ 11. 3, 7, 11, ಡಾಟ್ ಡಾಟ್ ಇಟ್ರೆ ಇದು ಬಂದು ಮೆಟ್ರಿಕ್ ಪ್ರೋಗ್ರೆಷನ್. ಇದು ಕಂಡಿಡಿದ್ವಿ. ಓಕೆ, ನಾವು ಇನ್ನೊಂದು ಏನ್ ಕಂಡಿಡ್ಬೇಕಂತೆ, A20 ಅಂದ್ರೆ 20th ಟರ್ಮ್ ಕಂಡಿಡ್ಬೇಕು. ಸೊ ಅದನ್ನ ಯಾವ ತರ ಕಂಡಿಡ್ಬೇಕು ನೋಡ್ರಿ. ಈಗ A20 ಅಂದ್ರೆ ಏನಂತ ಬರಿಬಹುದು, A20 ಅಂತಂದ್ರೆ A ಪ್ಲಸ್ 19D ಅಂತ ಬರಿಬಹುದು. ಈಗ A ವ್ಯಾಲ್ಯೂ ಏನು 3 ಪ್ಲಸ್ 19 ಇಂಟು D ವ್ಯಾಲ್ಯೂ ನಮಗೇನು 4 ಅಂತ ಗೊತ್ತು. ಓಕೆ, ನೀವೇ ನೋಡ್ರಿ ಇಲ್ಲಿ D ವ್ಯಾಲ್ಯೂ 4, A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ, A ವ್ಯಾಲ್ಯೂ ಏನು 3. ಓಕೆ, ಸೊ ಏನಾಗುತ್ತೆ, A20 ಬಂದ್ಬಿಟ್ಟು 3 ಪ್ಲಸ್, ಓಕೆ, 19 ಇಂಟು 4, 4 9 36, 3 ಕ್ಯಾರಿ, 4 1 4, 4 ಪ್ಲಸ್ 3 7 ಆಯ್ತು. ಓಕೆ, ಸೊ 76 ಪ್ಲಸ್ 3 ಏನಾಗುತ್ತೆ, 79 ಆಗುತ್ತೆ. ಇದು ಬಂದ್ಬಿಟ್ಟು 20th. ಓಕೆ, ಸೊ ಈಗ AP ನು ಕಂಡಿಡಿದ್ವಿ, 20th ಟರ್ಮ್ ಕೂಡ ಕಂಡಿಡಿದ್ವಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ 2024 ಮ್ಯಾಥ್ಸ್ ಕ್ವಶನ್ ಪೇಪರ್, ಓಕೆ, ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.